ಸರ್ ಎಲ್ಲೋ ಒಂದು ಕಡೆ ಪೆಂಡ್ರೈವ್ ವಿಷಯ ಈ ಭಾಗದಲ್ಲಿ ಎಫೆಕ್ಟ್ ಕೊಡುತ್ತಾ ಸರ್ ಬಿಜೆಪಿಗೆ? ಈಗ ಜನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂತಂದರೆ ಒಂದು ಕಡೆ ಬಿ ಜೆ ಪಿ ಪಕ್ಷ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇಷ್ಟೊಂದು ದೊಡ್ಡ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಆಗಿದೆ. ಅದು ಬಿ ಜೆ ಪಿ ಪಕ್ಷದ ನಾಯಕರಿಗೆ ಗೊತ್ತಿದ್ದರೂ ಕೂಡ ಅಂಥ ಒಬ್ಬ ಅಪರಾಧಿಗೆ, ಲೈಂಗಿಕ ಅಪರಾಧಿಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಸೊ ಜನ ಅರ್ಥ ಮಾಡ್ಕೋಬೇಕು ನಿಜವಾದ ಉದ್ದೇಶ ಏನು ಅಂತೇಳಿ. ಮತ್ತು ಬಿ ಜೆ ಪಿ ಪಕ್ಷ ಈ ರೀತಿ ಯಾರು ಲೈಂಗಿಕ ದೌರ್ಜನ್ಯ ನಡೆಸ್ತಾರೆ ಅಂಥವ್ರನ್ನ ರಕ್ಷಿಸ್ತಿರೋದೇ ಮೊದಲಲ್ಲ. ಬಹಳಷ್ಟು ಹಿಂದಿನ ಪ್ರಕರಣಗಳು ಕೂಡ ನಾವು ನೋಡಿದ್ರೆ ಇದೇ ಅವರು ಮಾಡ್ಕೊಂಡು ಬಂದಿರುವಂಥ ಕೆಲಸ. ನೀವು ಕತುವಾ ಇರ್ಬೋದು, ಉನ್ನಾವ್ ಇರ್ಬೋದು, ಹತ್ತರಾಸ್ ಇರ್ಬೋದು, ಬ್ರಿಜ್ಭೂಷಣ್ ಸಿಂಗ್ ರೆಸ್ಲರ್ ಫೆಡರೇಷನ್ ಅಧ್ಯಕ್ಷನ ಪ್ರಕರಣ ಇರ್ಬೋದು, ಮಣಿಪುರಲ್ಲಿರ್ಬೋದು. ಸೊ ಎಲ್ಲ ಕಡೆಯೂ ಕೂಡ ಅವ್ರು ಯಾರು ಲೈಂಗಿಕ ದೌರ್ಜನ್ಯ ಎಸಗಿರ್ತಾರೆ ಅಂಥವ್ರ ಪರವಾಗಿ ನಿಂತಿದ್ದಾರೆ, ಅಂಥವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡಿದೆ. ಸೊ ಈ ಬಾರಿನೂ ಕೂಡ ಅದೇ ಕೆಲಸ ಮಾಡಿದೆ. ಹಾಗಾಗಿ ಜನ ಎಚ್ಚೆತ್ಕೋಬೇಕು. ನಾವು ಅದನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತೀವಿ. 2019ರಲ್ಲಿ ನಿಮ್ಮ ಜೊತೆ ಅಲಯನ್ಸ್ ಇತ್ತು ಜೆ ಡಿ ಎಸ್. 2019ರಲ್ಲಿ ಇತ್ತು. ಯಾಕೆಂತಂದರೆ ಅವಾಗ ಇನ್ನೂ ಗೊತ್ತಿರಲಿಲ್ಲ. ಇದು ಬಂದಿದ್ದೆ ಹೋದ ವರ್ಷದಿಂದ ವೀಡಿಯೋಗಳಿದ್ದಾವೆ ಅಂತ ಹೇಳ್ತಾರೆ. ಹೋದ ವರ್ಷದಿಂದ ಇದ್ದರೂ ಕೂಡ ಅಲ್ಲಿ ಯಾರು ಲೋಕಲ್ಸ್ ಸ್ಥಳೀಯರು ಗೊತ್ತಿತ್ತು ಹೊರತು ಯಾರಿಗೂ ಗೊತ್ತಿರಲಿಲ್ಲ ಅದನ್ನು. ಬಟ್ ಹೋದ ವರ್ಷ ದೇವರಾಜೇಗೌಡರು ಅಲ್ಲಿ ಯಾರು ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದರು ಅಸೆಂಬ್ಲಿ ಚುನಾವಣೆಯಲ್ಲಿ ಹಾಸನದಲ್ಲಿ, ಅವರು ಪತ್ರ ಬರೆದಿದ್ದಾರೆ ಬಿ ವೈ ವಿಜೇಂದ್ರಗೆ, ರಾಜ್ಯಾಧ್ಯಕ್ಷರಾಗಿರೋರಿಗೆ. ಮತ್ತು ಅದೇ ರೀತಿ ಅಮಿತ್ ಶಾಗೂ ಬರೆದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿತ್ತು. ಸೊ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದು ಪೂರ್ತಿ ಹೊಣೆ ಇವತ್ತೇನಾದರೂ ಒಬ್ಬ ಲೈಂಗಿಕ ಅಪರಾಧಿ ಇಷ್ಟೆಲ್ಲ ದೊಡ್ಡ ಪ್ರಕರಣ ಮಾಡಿ ಹಗರಣ ಮಾಡಿ ತಪ್ಪಿಸ್ಕೊಂಡಿದ್ರೆ ಅದ್ರ ಹೊಣೆ ಬಿ ಜೆ ಪಿ ಪಕ್ಷದ ಮೇಲೆ ಇರುತ್ತೆ. ಸರ್ ಎಲ್ಲೋ ಒಂದು ಕಡೆ ಪೆಂಡ್ರೈವ್ ವಿಷಯ ಈ ಭಾಗದಲ್ಲಿ ಎಫೆಕ್ಟ್ ಕೊಡುತ್ತಾ ಸರ್ ಬಿಜೆಪಿಗೆ? ಈಗ ಜನ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂತಂದರೆ ಒಂದು ಕಡೆ ಬಿ ಜೆ ಪಿ ಪಕ್ಷ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇಷ್ಟೊಂದು ದೊಡ್ಡ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಆಗಿದೆ. ಅದು ಬಿ ಜೆ ಪಿ ಪಕ್ಷದ ನಾಯಕರಿಗೆ ಗೊತ್ತಿದ್ದರೂ ಕೂಡ ಅಂಥ ಒಬ್ಬ ಅಪರಾಧಿಗೆ, ಲೈಂಗಿಕ ಅಪರಾಧಿಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಸೊ ಜನ ಅರ್ಥ ಮಾಡ್ಕೋಬೇಕು ನಿಜವಾದ ಉದ್ದೇಶ ಏನು ಅಂತೇಳಿ. ಮತ್ತು ಬಿ ಜೆ ಪಿ ಪಕ್ಷ ಈ ರೀತಿ ಯಾರು ಲೈಂಗಿಕ ದೌರ್ಜನ್ಯ ನಡೆಸ್ತಾರೆ ಅಂಥವ್ರನ್ನ ರಕ್ಷಿಸ್ತಿರೋದೇ ಮೊದಲಲ್ಲ. ಬಹಳಷ್ಟು ಹಿಂದಿನ ಪ್ರಕರಣಗಳು ಕೂಡ ನಾವು ನೋಡಿದ್ರೆ ಇದೇ ಅವರು ಮಾಡ್ಕೊಂಡು ಬಂದಿರುವಂಥ ಕೆಲಸ. ನೀವು ಕತುವಾ ಇರ್ಬೋದು, ಉನ್ನಾವ್ ಇರ್ಬೋದು, ಹತ್ತರಾಸ್ ಇರ್ಬೋದು, ಬ್ರಿಜ್ಭೂಷಣ್ ಸಿಂಗ್ ರೆಸ್ಲರ್ ಫೆಡರೇಷನ್ ಅಧ್ಯಕ್ಷನ ಪ್ರಕರಣ ಇರ್ಬೋದು, ಮಣಿಪುರಲ್ಲಿರ್ಬೋದು. ಸೊ ಎಲ್ಲ ಕಡೆಯೂ ಕೂಡ ಅವ್ರು ಯಾರು ಲೈಂಗಿಕ ದೌರ್ಜನ್ಯ ಎಸಗಿರ್ತಾರೆ ಅಂಥವ್ರ ಪರವಾಗಿ ನಿಂತಿದ್ದಾರೆ, ಅಂಥವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡಿದೆ. ಸೊ ಈ ಬಾರಿನೂ ಕೂಡ ಅದೇ ಕೆಲಸ ಮಾಡಿದೆ. ಹಾಗಾಗಿ ಜನ ಎಚ್ಚೆತ್ಕೋಬೇಕು. ನಾವು ಅದನ್ನು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತೀವಿ. 2019ರಲ್ಲಿ ನಿಮ್ಮ ಜೊತೆ ಅಲಯನ್ಸ್ ಇತ್ತು ಜೆ ಡಿ ಎಸ್. 2019ರಲ್ಲಿ ಇತ್ತು. ಯಾಕೆಂತಂದರೆ ಅವಾಗ ಇನ್ನೂ ಗೊತ್ತಿರಲಿಲ್ಲ. ಇದು ಬಂದಿದ್ದೆ ಹೋದ ವರ್ಷದಿಂದ ವೀಡಿಯೋಗಳಿದ್ದಾವೆ ಅಂತ ಹೇಳ್ತಾರೆ. ಹೋದ ವರ್ಷದಿಂದ ಇದ್ದರೂ ಕೂಡ ಅಲ್ಲಿ ಯಾರು ಲೋಕಲ್ಸ್ ಸ್ಥಳೀಯರು ಗೊತ್ತಿತ್ತು ಹೊರತು ಯಾರಿಗೂ ಗೊತ್ತಿರಲಿಲ್ಲ ಅದನ್ನು. ಬಟ್ ಹೋದ ವರ್ಷ ದೇವರಾಜೇಗೌಡರು ಅಲ್ಲಿ ಯಾರು ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದರು ಅಸೆಂಬ್ಲಿ ಚುನಾವಣೆಯಲ್ಲಿ ಹಾಸನದಲ್ಲಿ, ಅವರು ಪತ್ರ ಬರೆದಿದ್ದಾರೆ ಬಿ ವೈ ವಿಜೇಂದ್ರಗೆ, ರಾಜ್ಯಾಧ್ಯಕ್ಷರಾಗಿರೋರಿಗೆ. ಮತ್ತು ಅದೇ ರೀತಿ ಅಮಿತ್ ಶಾಗೂ ಬರೆದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿತ್ತು. ಸೊ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದು ಪೂರ್ತಿ ಹೊಣೆ ಇವತ್ತೇನಾದರೂ ಒಬ್ಬ ಲೈಂಗಿಕ ಅಪರಾಧಿ ಇಷ್ಟೆಲ್ಲ ದೊಡ್ಡ ಪ್ರಕರಣ ಮಾಡಿ ಹಗರಣ ಮಾಡಿ ತಪ್ಪಿಸ್ಕೊಂಡಿದ್ರೆ ಅದ್ರ ಹೊಣೆ ಬಿ ಜೆ ಪಿ ಪಕ್ಷದ ಮೇಲೆ ಇರುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.